ಫೋನ್ ಮಾಡಿದ್ದೀನಿ. ಬರ್ತಾ ಇದಾರಂತ ಬೆಂಗಳೂರಿನಿಂದ ಜಾಗ ಬಿಟ್ಟಿದ್ದಾರಂತೆ. ರೀ, ಮಗನ್ ಬರ್ತ್ಡೇಗೋಸ್ಕರ ಕೇಕ್ ರೆಡಿ ಮಾಡಿಸೋದಕ್ಕೆ ಹೇಳಿದ್ದೆ. ಏನ್ ಮಾಡಿ ಅಲ್ಲ, ಕೇಕ್ ಹೇಳಿದ್ದೀನಲ್ಲ ಈಗಾಗಲೇ. ಎಷ್ಟೊಂದು ನೆಗ್ಲೆಕ್ಟ್ ಮಾತಾಡ್ತಾ ಇದ್ರಲ್ಲ. ಅವ್ರು ರೆಡಿ ಮಾಡ್ಬೇಕು, ಯಾವಾಗ ತಂದು ಕೊಡೋದು, ಯಾವಾಗ 2 ಹೆಜ್ಜೆ ನೀವು ಹೋಗಿ ತೆಗೆದುಕೊಂಡು ಬಂದ್ಬಿಡಿ. ಇಲ್ಲ, ನಾನು ಮನೆಯವರೆಗೆ ತೆಗೆದುಕೊಂಡು ಬಂತೀನಿ ಅಂತ ಹೇಳಿದಾರೆ ಅವರು. ರೀ, ನೀವೇ ಹೋದ್ರೆ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ. ಒಳಗಡೆ ನನಗೆ ತುಂಬಾನೇ ಕೆಲಸ ಇದೆ. ಇವತ್ತು ನನ್ನ ಮಗನ ಬರ್ತ್ಡೇ ಹೇಗೆ ಮಾಡ್ಬೇಕು ಅಂತ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ. ನಾನು ಹೋಗಿ ಅಡುಗೆ ಕೆಲಸ ಮಾಡ್ತೀನಿ, ನೀವು ಬೇಗ ಹೋಗಿ ತೆಗೆದುಕೊಂಡು ಬಂದ್ಬಿಡಿ. ರೀ, ಮಗ ಬಂದ ತಕ್ಷಣ ಮೊದಲು ವೆಲ್ಕಮ್ ಮಾಡೋದು ನಾನೇನೆ, ಸರಿನಾ? ಆಯ್ತು, ಮೊದಲು ನೀನೇ ವೆಲ್ಕಮ್ ಮಾಡುವಂತೆ. ಹೋಗು, ಇನ್ನೊಂದ್ಸರಿ ಫೋನ್ ಮಾಡ್ಬಿಡಿ. ಹಲೋ, ನಾನು ಬೆಂಗಳೂರಿನಿಂದ ರವಿಕುಮಾರ್ ಅಂತ. ಇಲ್ಲಿ ಕಾರು ಮತ್ತು ಲಾರಿ ಮಧ್ಯೆ ಭೀಕರ ಅಪಘಾತವಾಗಿದೆ. ಕಾರಿನಲ್ಲಿರುವ ದಂಪತಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದರಲ್ಲಿ ಅಂದಾಜು 5 ವರ್ಷದ ಮಗು ಮಾತ್ರ ಬದುಕುಳಿದಿದೆ. ಆ ಮಗುವನ್ನು ಹತ್ತಿರದ ಶಿಶು ಮಂದಿರಕ್ಕೆ ಸೇರಿಸಿರುವೆ. ಅಲ್ಲಿರುವ ಬ್ಯಾಗನ್ನು ಪರಿಶೀಲಿಸಿದಾಗ ಈ ನಂಬರ್ ಸಿಕ್ತು. ಆ ದಂಪತಿಗಳು ಮತ್ತು ಮಗು ನಿಮ್ಮದು ಸಂಬಂಧಿಕರಾಗಿದ್ದರೆ ಬಂದು ಬೇಗನೆ ಭೇಟಿ ಕೊಡಿ. ಭಗವಂತ, ಏನಪ್ಪ ಆಯ್ತು? ನನ್ನ ತಂಗಿ ಮತ್ತು ಅವಳ ಗಂಡ ಮಗುವನ್ನು ಕರ್ಕೊಂಡು ಬರುವಾಗ ಕಾರ್ ಅಪಘಾತ ಆಗಿದೆ ಅಂತೆ. ನನ್ನ ಮಗುನ ಶಿಶು ಮಂದಿರಕ್ಕೆ ಸೇರಿಸಿದ್ದಾರಂತೆ. ಎಂತ ಪರಿಸ್ಥಿತಿಯನ್ನು ತಂದು ಹಿಡಿದಿ ಭಗವಂತ, ಎಂತ ಪರಿಸ್ಥಿತಿಯನ್ನು ತಂದು ಹಿಡಿದಿಯಾ? ಮಗು ಬರುತ್ತಾನಂತೆ ಆ ಸಂತೋಷದಲ್ಲಿ ನನ್ನ ಹೆಂಡತಿ 16 ಕನಸು ಕಟ್ಕೊಂಡಿದ್ದಾಳೆ. ಯಾಕೆ ತಡ್ಕೊತಾಳು? ನಾನು ಹೇಗೆ ಹೇಳಿ? ಸುಮಂಗ್ಲ, ಸರಿ ಸರಿ, ಹಾಗಾದ್ರೆ ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಶ್ರೀಧರ, ಬಾರಕ್ಕಂದ. ರೀ, ಅವನಿನ್ನು ಒಳಗಡೆ ಬರ್ತಾ ಇಲ್ಲ. ಕಾರ್ನಲ್ಲಿ ಕೂತಿದ್ದಾನ. ಸಟಿ ಹೋಗಿ ಬರ್ತೀನಿ, ಕರ್ಕೊಂಡು ಬರ್. ನೀವ್ಯಾಕೆ ಇಷ್ಟೊಂದು ಸಪ್ಪೆ ಆಗಿತ್ತು? ಏನಾಯ್ತು ಅಂತ ಹೇಳ್ರಿ. ಸುಮಂಗ್ಲ, ಅದೇನಾಯ್ತಂದ್ರೆ, ಯಾಕ್ರಿ ಒಂಥರ ಇದ್ದೀರಿ? ಸುಮಂಗ್ಲ, ಅದೇನಾಯ್ತಂದ್ರೆ, ಏನಾಯ್ತು? ಬೆಂಗಳೂರಿನಿಂದ ತಂಗಿ ಮತ್ತು ಅವಳ ಗಂಡ ಕಾರ್ನಲ್ಲಿ ಬರುವಾಗ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಕಣೆ. ಸುಮಂಗ್ಲ, ನಮ್ಮ ಮಗು ಶ್ರೀಧರ ಬದುಕಿದ್ದಾನಂತೆ. ಆದ್ರೆ ನನ್ನ ತಂಗಿ ಮತ್ತು ಅವಳ ಗಂಡ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಕಣೆ. ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಅದೆಂತೆಂತಹ ಘಟನೆ ಬರೆದಿದೆ. ಮಗು ಬದುಕಿದ್ದಾನೆ ಅನ್ನೋ ಸಂತೋಷ ಒಂದ್ ಕಡೆ, ಆದ್ರೆ ನನ್ನ ನಾದ್ನಿ ತೀರ ಹೋದ್ಲಲ್ಲ ಅನ್ನೋ ದುಃಖ ಇನ್ನೊಂದ್ ಕಡೆ. ರೀ, ನನ್ನ ಮಗು ಅಲ್ಲಿ ಅನಾಥವಾಗಿ ಅದೆಷ್ಟೊಂದು ಸಂಕಟ ಪಡ್ತಾ ಇದ್ದಾನೋ ಏನೋ. ಇಲ್ಲ, ನಾನು ಈ ಕ್ಷಣನೇ ನನ್ನ ಮಗು ನೋಡ್ಬೇಕು. ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ. ಸಮಾಧಾನ ಮಾಡ್ಕೋ ಸುಮಂಗ್ಲ. ಅಲ್ಲೇ ಇದ್ದ ಪುಣ್ಯಾತ್ಮರವನ್ನು ಒಯ್ದು ಶಿಶು ಮಂದಿರಕ್ಕೆ ಸೇರಿಸಿದ್ದಾರಂತೆ.
ಲಿಖಿತ ದಾಖಲೆಗಳನ್ನು ಕೊಟ್ಟು ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ನೀನ್ ಧೈರ್ಯ ತಂದ್ಕೊಂಡು ನಮ್ಮ ಮಗುವಿಗೆ ಏನೂ ಆಗಿರೋದಿಲ್ಲ. ಏನು ಹೇಳ್ತಾ ಇದ್ದೀರಿ? ತಂದೆ ತಾಯಿ ನಾವಿನ್ನೂ ಬದುಕಿದ್ದೀವಿ. ನನ್ನ ಮಗು ಅನಾಥ ಆಶ್ರಮದಲ್ಲಿರಬೇಕು. ಇಲ್ಲ, ನನ್ನ ಮಗು ನಾನು ಕರ್ಕೊಂಡು ಬರಬೇಕು. ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಸ್. ಇಲ್ಲ, ನೀನು ಹೀಗೆ ದುಃಖಿಸ್ತ ಕಣ್ಣೀರು ಹಾಕಿದ್ರೆ ಮುಂದೆ ಹೇಗೆ? ನೀನು ಧೈರ್ಯ ತಂದುಕೋ. ನಮಗೆ ಎದುರಾಗುವ ಕಷ್ಟಗಳು ಮುಂದೆ ನಮಗೆ ಮುಂದಿನ ಜೀವನಕ್ಕೆ ಮುನ್ನುಡಿ ಬರುತ್ತವೆ, ನಮ್ಮನ್ನು ಬಲಿಷ್ಠಗೊಳಿಸುತ್ತವೆ. ನೀವೇನೇ ಹೇಳಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ. ಈ ಕ್ಷಣ ನಾನು ನನ್ನ ಮಗು ನೋಡ್ಬೇಕು. ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲಿಗೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ. ನಮ್ಮ ಮಗನ ಮೇಲೆ ನನಗೆ ಕಾಳಜಿ ಇಲ್ಲನೇ. ಈ ರೀತಿ ಯಾಕೆ ಮಾತಾಡ್ತಾ ಇದೀಯಾ? ಆದಷ್ಟು ಬೇಗ ಹೋಗಿ ಮಗನ ಕರ್ಕೊಂಡ್ ಬರೋಣ ಬಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪೇಷಂಟ್ ಶಶಿಧರನಿಗೆ ಉಸಿರಾಟದ ತೊಂದರೆ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಆಪರೇಷನ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇನೆ ಸರ್. ಬೇಗ ಬಂದು ಆಪರೇಷನ್ ಮಾಡಿ ಆ ಶಶಿಧರನ ಜೀವ ಉಳಿಸುವುದು ನಿಮ್ಮ ಕರ್ತವ್ಯ. ಬೇಗ ಬನ್ನಿ ಸರ್. ಹೌದು ಡಾಕ್ಟರ್, ಬೇಗ ಆಪರೇಷನ್ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ. ನೋಡಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಬೆಂಗಳೂರಿನಿಂದ ಬರುವಾಗ ನನ್ನ ತಂಗಿ ಮತ್ತು ಅವಳ ಗಂಡನಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ. ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ನನ್ನ ಮಗು ಅನಾಥವಾಗಿದೆ. ಕೇವಲ 2 ದಿನ ಅವಕಾಶ ಮಾಡಿಕೊಡಿ. 2 ದಿನ ನೀನು ಶಶಿಧರನಿಗೆ ಟ್ರೀಟ್ಮೆಂಟ್ ಮಾಡಿ ಬೆಂಗಳೂರಿನ ಬಂದ ತಕ್ಷಣ ನನ್ನ ಆಪರೇಷನ್ ಮಾಡಿಕೊಡ್ತೀನಿ. ಬೇಕಾದ್ರೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಏನಂದ್ರಿ ಡಾಕ್ಟರ್? 2 ದಿನನಾ? 2 ದಿನದಲ್ಲಿ ನನ್ನ ಗಂಡ ಸತ್ತೋದ್ರೆ ನನ್ನ ಮಾಂಗಲ್ಯದ ಗತಿ ಏನು? ಅಯ್ಯೋ, ನಿನ್ನ ಕೈ ಮುಗಿತೀನಮ್ಮ. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ. ನನ್ನ ಮಡಿಲಲ್ಲಿರೋ ಮಗು ಕಳೆದು ಹೋಗಿದ್ದಾನೆ. ದಯವಿಟ್ಟು 2 ದಿನ ಅವಕಾಶ ಮಾಡಿಕೊಡು. ನಿನ್ನ ಗಂಡನಿಗೇನು ಆಗೋದಿಲ್ಲ. ನಾವು ಹೋಗಿ ಬಂದ ತಕ್ಷಣ ನಿನ್ನ ಗಂಡನ ಆಪರೇಷನ್ ಆಗುತ್ತೆ. ನಿನ್ನ ಗಂಡನ ಉಳಿತಾನೆ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ತೀನಮ್ಮ. ನೋಡಿ ದಯವಿಟ್ಟು ನೋಡಿ, ನಿಮ್ಮ ಮಗು ಅನಾಥಾಶ್ರಮದಲ್ಲಿದೆ. ಒಂದ್ ವೇಳೆ ಮಗು ಸಿಗದಿದ್ರು ಇನ್ನು 10 ಜನ್ಮ ಮಕ್ಕಳನ್ನ ಹೆತ್ತು ಸಾಕಬಹುದು. ಆದ್ರೆ ನನ್ನ ಗಂಡನ ಪ್ರಾಣ ಹೋದ್ರೆ ನಾನೇನ್ ಮಾಡ್ಲಿ? ನೋಡಿ ನಾಗೇಂದ್ರ ಪ್ರಸಾದ್, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಕೆಟ್ಟರು ಮನಸ್ಥಿತಿ ಕೆಡಬಾರ್ದು ಸರ್. ಪರಿಸ್ಥಿತಿನ ಸರಿಪಡಿಸಬಹುದು, ಆದ್ರೆ ಮನಸ್ಥಿತಿ ಕೆಟ್ಟರೆ ಸರಿಪಡಿಸಲು ತುಂಬಾ ಕಷ್ಟ ಸರ್. ಸರ್, ನೀವು ಹೇಳಿದಾಗೇನೆ ಆಪರೇಷನ್ಗೆ ನಾನೇ ಡೇಟ್ ಫಿಕ್ಸ್ ಮಾಡಿದ್ದೇನೆ. ಕೊಟ್ಟ ಮಾತಿನಂತೆ ಬಂದು ಆಪರೇಷನ್ ಮಾಡಿ ಆ ಸಾಯೋ ಪೇಷಂಟ್ ನ ಉಳಿಸ್ತಿರೋ, ಮಗನನ್ನು ಹುಡುಕುವ ಬರದಲ್ಲಿ ಡಾಕ್ಟರ್ ವೃತ್ತಿಗೆ ದ್ರೋಹ ಬಗೆದು ಪೇಷಂಟ್ ಜೀವ ತೆಗಿದಿರೋ. ನಾಗೇಂದ್ರ ಪ್ರಸಾದ್, ನಾಲಿಗೆ ಮೇಲೆ ಹಿಡಿತವಿರಲಿ. ಸಾವಿರಾರು ರೋಗಿಗಳ ಪ್ರಾಣ ಉಳಿಸುವ ವೈದ್ಯನ ಕೈಯಿಂದ ಒಂದು ಜೀವ ತೆಗೆಯಲು ಸಾಧ್ಯನಾ? ನೋಡಿ, ನೀನು ನಿಗದಿಪಡಿಸಿದ ಸಮಯಕ್ಕೆ ನಾನು ಬಂದು ಆಪರೇಷನ್ ಮಾಡ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದರೆ ಈ ನನ್ನ ವೈದ್ಯಕೀಯ ವೃತ್ತಿಗೆ ಮಾತ್ರ ದ್ರೋಹ ಬಗೆಯಲ್ಲ. ನೀನು ಹೇಳಿದ ಸಮಯಕ್ಕೆ ನಾನು ಬಂದು ಆಪರೇಷನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೀರ್ತಿಯವ್ರೆ, ಪಾಪ ಸರ್ ಬಂದು ಆಪರೇಷನ್ ಮಾಡಿ ನಿಮ್ಮ ಗಂಡನ ಪ್ರಾಣ ಕಾಪಾಡ್ತಾರೆ. ಬನ್ನಿ, ಕಮ್. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ. ಕೊಟ್ಟ ಸಮಯಕ್ಕೆ ತಪ್ಪಿ ನಡೆದರೆ ಎಚ್ಚನೋ ಭಗವಂತ. ಏನ್ರಿ ಇದೆಲ್ಲ? ಇದನ್ನೇ ನೋಡ್ತಾ ಇದ್ದೀನಿ ನಾನು. ಜೀವನ ಅಂದ್ರೆ
ಹೋದಾಗ ಬಯಸಿದ್ದು ಸಿಗೋದಿಲ್ಲ, ಬಯಸಿದ್ದು ಸಿಗುವ ಹೊತ್ತಿಗೆ ಬಯಕೆಗಳೇ ಇರೋದಿಲ್ಲ. ಸುಮಂಗ್ಲ, ನನ್ನ ಮೇಲೆ ನಂಬಿಕೆ ಇಡು. ಆದಷ್ಟು ಬೇಗ ಆಪರೇಷನ್ ಮುಗಿಸ್ಕೊಂಡು ಬರ್ತೀನಿ. ನಾವು ಹೋಗಿ ಮಗುರು ಕರ್ಕೊಂಡು ಬರೋ, ನಮಗೂ ಏನೂ ಆಗಿರೋದಿಲ್ಲ. ನಂಬಿಕೆ ನಂಬಿಕೆಗಳೆಲ್ಲ ಕಳೆದು ಹೋಗಿದೆ. ನನ್ನ ಯೋಚನೆಗಳೆಲ್ಲ ತಲೆ ಕೆಳಗಾಗಿದೆ. ಇಲ್ಲಿ ಅತ್ತರು ನಕ್ಕರು, ನನ್ನ ಜೀವನವೇ ನಾಟಕವಾಗಿದೆ. ನನ್ನ ಜೀವನವೇ ಅದಕ್ಕೆ ಬಲ್ಲವರು ಹೇಳಿರಬೇಕು, ಮಾನವನ ಬುದ್ಧಿಗೆ ನಿಲುಕದನ್ನ ವಿಧಿಯಾಟ ಎಂದು ಕರೆದರು. ಬದುಕಿನ ಸ್ಥಿತಿಗೆ ಜನ್ಮಾಂತರ ಪಾಪವೆಂದರು. ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎಂದರು. ಸ್ವಾರ್ಥದ ಸಂತೋಷ ನರಕಕ್ಕೆ ವಿಧಿಯಾಟ ಎಂದು ಕರೆದರು. ನೋಡು ಸುಮಂಗ್ಲ, ಉದಿರಿದ ಎಲೆಗಳನ್ನು ಬೇರೆ ನಲ್ಲಾಡಿಸಲು ಯಾವತ್ತೂ ಸಾಧ್ಯವಿಲ್ಲ. ಆದಷ್ಟು ಬೇಗ ಆಪರೇಷನ್ ಮುಗಿಸ್ ಬರ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಯಾಕೆ ಹೀಗೆ ಮಾತಾಡ್ತಾ ಇದೀಯ? ಡಾಕ್ಟರ್ ಪ್ರಸಾದರಿಗೆ ಕೊಟ್ಟ ಮಾತಿನಂತೆ ಹೋಗಿ ಆಪರೇಷನ್ ಮಾಡಿ ಆ ರೋಗಿಯ ಪ್ರಾಣ ಉಳಿಸಲಿ, ಅಥವಾ ನಾದಿಯ ಮಡಿಲಲ್ಲಿ ಬೆಳಿಲಿ ಅಂತೇಳಿ ಮಗುವನ್ನು ಕೊಟ್ಟ ಈ ಮಡದಿಗೆ ನನ್ನ ಮಗುವನ್ನು ತಂದು ಒಪ್ಪಿಸಲಿ. ಎಂತ ದುಸ್ಥಿತಿಗೆ ತಂದು ನಿಲ್ಲಿಸಿದೆ ಭಗವಂತ ನನ್ನನ್ನ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆನೋ ಏನೋ. ಸಾವಿರಾರು ರೋಗಿಗಳ ಪ್ರಾಣ ಉಳಿಸುವ ವೈದ್ಯನ ಕೈಯಿಂದ ವೈದ್ಯನ ಜೀವನದಲ್ಲಿ ಇಂಥ ಕಠೋರವಾದ ಸಂಕಷ್ಟದ ಪರಿಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿದೆ. ಏನೇ ಆಗಲಿ, ನನಗೆ ವೈದ್ಯಕೀಯ ಧರ್ಮವೇ ಮುಖ್ಯ. ಮಗುನ್ ಬೇಕಾದರೂ ಆಪರೇಷನ್ ಮಾಡಿದ ಮೇಲೆ ಹುಡುಕಬಹುದು. ಮೊದಲು ನಾನು ಪ್ರಸಾದರಿಗೆ ಮಾತು ಕೊಟ್ಟಂತೆ ಆ ಪೇಷಂಟ್ ಆಪರೇಷನ್ ಮಾಡಿ ಜೀವನ ಉಳಿಸಲೇಬೇಕು. ಜೀವನ ಉಳಿಸಲಿ.